ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಕೇರಳದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ ಎಂಬುವರ ವಿಚಾರಣೆಯನ್ನ ಮಾಡಲಾಗಿದೆ. ರೊದ್ದಂ ಜ್ಯುವೆಲರಿ ಅಂಗಡಿ ಮಾಲೀಕರ ಮನೆಯಲ್ಲಿ ಶೋಧವನ್ನು ನಡೆಸಿದ್ದಾರೆ. ದೇಗುಲದ ಬಾಗಿಲುಗಳಿಗೆ ಚಿನ್ನದ ಕವಚ ನಿರ್ಮಾಣವನ್ನು ಮಾಡಿರುತ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋವರ್ಧನ ಚಿನ್ನ ಲೇಪಿತ ಬಾಗಿಲು ನಿರ್ಮಾಣದಲ್ಲಿ ಹಾಗಾದ್ರೆ ಏನಾದರೂ ಮೋಸ ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಚರ್ಚೆಗಳು ಸದ್ಯ ನಡೀತಾ ಇದೆ. 2019ರಲ್ಲಿ ಚಿನ್ನದ ಲೇಪನಕ್ಕಾಗಿ ಆ ಕವಚವನ್ನ ತೆಗೆಯಲಾಗಿರುತ್ತೆ. ಅರ್ಚಕ ಉನ್ನಿ ಕೃಷ್ಣನ್ ಅವರ ಸೂಚನೆಯ ಮೇರೆಗೆ ಚಿನ್ನ ಲೇಪಿತ ಡೋರನ್ನ ಮಾಡಲಾಗ್ತಾ ಇರುತ್ತೆ. ದ್ವಾರ ಬಾಗಿಲುಗಳಿಗೆ ಚಿನ್ನದ ಕವಚವನ್ನ ಗೋವರ್ಧನ್ ಮಾಡಿರ್ತಾರೆ. ಗೋವರ್ಧನ್ ಅಂತ ಹೇಳಿದ್ರೆ ಅದೇ ರೊದ್ದಂ ಜ್ಯುವೆಲರಿಯ ಮಾಲೀಕ. ಅವರ ವಿಚಾರಣೆಯನ್ನ ಈಗ ಮಾಡ್ತಾ ಇರುವಂತದ್ದು. ದ್ವಾರ ಬಾಗಿಲುಗಳಿಗೆ ಚಿನ್ನದ ಕವಚವನ್ನ ಗೋವರ್ಧನ್ ಮಾಡಿರ್ತಾರೆ. ಡೋರ್ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ 4.5 kg ಚಿನ್ನ ನಾಪತ್ತೆಯಾಗಿತ್ತು ಅಂತಕ್ಕಂಥ ಆರೋಪ ಕೂಡ ಇದೆ. ಎಸ್ಐಟಿ ಅಧಿಕಾರಿಗಳು ಬಂದು ವಿಚಾರಣೆಯನ್ನ ಮಾಡಿ ಹೋಗಿದ್ದಾರೆ. ಬಳ್ಳಾರಿ ಮೂಲದ ರೊದ್ದಂ ಜ್ಯುವೆಲರಿ ಮಾಲೀಕರ ವಿಚಾರಣೆ ಆಗಿದೆ. ಹಾಗಾಗಿ ವಿಚಾರಣೆಯ ನಂತರ ಅಂದ್ರೆ ಅವರ ಮನೆಯನ್ನ ಶೋಧ ನಡೆಸಿದ್ದಾರೆ. ಅಲ್ಲಿ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ ಅಥವಾ ಮುಂದಿನ ಹಂತದಲ್ಲಿ ಇದು ಯಾವ ರೀತಿಯಾದಂಥ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಅಯ್ಯಪ್ಪ ಸ್ವಾಮಿ ದೇವಾಲಯ ಶಬರಿಮಲೆಯಲ್ಲಿ ನಡೆದಿರುವಂತಹ ಚಿನ್ನ ನಾಪತ್ತೆ ಪ್ರಕರಣ ಇದೀಗ ಬಳ್ಳಾರಿಗೆ ಬಂದು ತಲುಪಿದೆ. ಬಳ್ಳಾರಿಗೆ ಬಂದಿದ್ರು ಎಸ್ಐಟಿ ಅವರು. ನನ್ನ ಕರೆದಿದ್ರು ಲಾಸ್ಟ್ ವೀಕ್. ನಾನು ಹೋಗಿದ್ದೆ, ಟ್ರಿವೆಂಡ್ರಮ್ಗೆ ಹೋಗಿದ್ದೆ. ಅವರೆಲ್ಲ ಏನೇನೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ರು. ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ನಾನು ಭಾಳ ಮಾಹಿತಿ ಕೊಡೋಕ್ಕಾಗಲ್ಲ. ಇದು ವಿಚಾರ. ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು. ನಾನು ಆ್ಯಕ್ಚುಲ್ 35 ವರ್ಷದಿಂದ ಶಬರಿಮಲೆಗೆ ಹೋಗ್ತಾ ಇದ್ದೀನಿ. ನಾನು ಅಯ್ಯಪ್ಪ ಡ್ಯೂಟಿ, ನನ್ನ ಪ್ರಾಣನೇ ಅಯ್ಯಪ್ಪ ಬಿಟ್ಟರೆ ಬೇರೆದೇನೂ ಇಲ್ಲ. 2019ರಲ್ಲಿ ನನಗೆ ಅವಕಾಶ ಸಿಕ್ತು. ಅವ್ರು ಏನು ಕೇಳಿದ್ರು ನನಗೆ, ಉನ್ನಿಕೃಷ್ಣನವ್ರು ಏನು ಕೇಳಿದ್ರು, ಇದು ಮೇನ್ ದ್ವಾರ, ಇದು ಶ್ರೀಕೋವಿಲ್ದು ಮೇನ್ ಬಾಗಿಲು ಅದು ಶಿಲಾಭ್ಯಾಸ ಆಗಿದೆ, ಹಳೆದು. ಹಂಗಾಗಿ ನಿಮಗೇನೇನು ಅವಕಾಶ ಇದ್ದರೆ ನೀವು ಅದನ್ನು ಡೊನೇಷನ್ ಮಾಡೋಂಗಿದ್ರೆ ನಿಮ್ಮ ಕಡೆಯಿಂದ ಮಾಡಿರಿ ಅಂತ ಕೇಳಿದ್ರು. ನಮಗೊಂದು ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ತು ನಮಗೆ ಅದನ್ನು ಮಾಡ್ಬೇಕನ್ನೋ ಉದ್ದೇಶಕ್ಕೆ. ಹಾಗಾಗಿ ನಾವು ಅದನ್ನೇನು ಮಾಡಿದ್ವಿ, ಅದು ಡೋರದು ನಮ್ಮ ಖರ್ಚಿಂದ ಟೋಟಲ್ ನಾವೇ ಡೊನೇಷನ್ ಮಾಡಿ ಕೊಟ್ವಿ. ಅದು ಆರ್ಡ್ರ್ ಬಂದು ಅವರು ಉನ್ನಿಕೃಷ್ಣನ್ ಅವ್ರ ಹೆಸರು ಮೇಲಿತ್ತು. ನಾವು ದಾನ ಮಾಡೋ ಉದ್ದೇಶದಿಂದ ನಾವು ಅದನ್ನು ನಮ್ಮ ಹೆಸರು ಅವ್ರ ಹೆಸರು ಅನ್ನೋ ಉದ್ದೇಶ ಏನಿಲ್ಲ. ಟೋಟಲ್ ಅದನ್ನೆಲ್ಲ ನಾವೇ ಮಾಡಿ ಅದನ್ನು ತೊಗೊಂಡೋಗಿ ಶಬರಿಮಲೆಯಲ್ಲಿ 2019ರಲ್ಲಿ ಡೊನೇಷನ್ ಮಾಡಿ ಟೆಂಪಲ್ ಬೋರ್ಡು ಮೆಂಬರ್ಸು ಎಲ್ಲರಿದ್ದರು. ಎಲ್ಲ ಮೂಮೆಂಟು ಎಲ್ಲ ಕೊಟ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿ ಡೋರ್ ಮಾಡಿ ನಮಗೊಂದು ಒಳ್ಳೆ ಅವಕಾಶ ಸಿಕ್ತು ಅಂತ ನಾವು ಮಾಡಿಕೊಂಡು ಬಂದಿದ್ವಿ. ಸರ್ ನೀವು ಡೊನೇಷನ್ ಅದರಿಂದ ಏನು ಇದು ಅವರೇ ನಿಮ್ಮ ಹತ್ರ ಇದು ಮಾಡಿಲ್ಲ ಸರ್? ಅಂದರೆ ನೀವೇ ಇದಾಗಿ ಕೊಟ್ಟಿದ್ದು? ಹೌದು, ಅವರು ನಮಗೆ ಮಾಡಿಲ್ಲ. ಅವರು ನಮಗೆ ಕೇಳಿದ್ರು ಅವಕಾಶ ಇದೆ.